ಈ ಬೇಸಿಕಲಿ 5 ನೇಗ್ಲು ಏನಕ್ಕಪ್ಪ ಹಾಕ್ಸ್ತೀರಂದರೆ ನಿಮ್ಗೆ ಗೊತ್ತಾ? ಸೊ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ನೋಡ್ತಾ ಇರೋದು ದೊಡ್ಡ ನಮಸ್ಕಾರ. ನಾನು ನಿಮ್ಮ ಹೇಮಂತ್ ರೆಡ್ಡಿ, HR ಆಗ್ರೋ ವಿಷನ್ ಯೂಟ್ಯೂಬ್ ಚಾನಲ್ನ ಮಾಲೀಕ. ಸೊ ಬೇಸಿಕಲಿ ಈ ಭೂಮಿ ನೀವೇನು ನೋಡ್ತಾ ಇದ್ದೀರಾ, ಇದು ಇನ್ನು ಫಸ್ಟ್ ಟೈಮ್ ರಾಗಿ ಅನ್ನೋದು ಬೆಳೀತಾ ಇರೋದು. ಇಲ್ಲಿ ಬೆಳೆಯೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದೀರಿ. ಆದರೆ ಮೊದಲು ಇಲ್ಲೇನಿತ್ತಪ್ಪ ಅಂದರೆ ನೋಡಿ, ಈ ಥರ ದೊಡ್ಡ ದೊಡ್ಡ ಇಪ್ಲಿಸ್ ಮರಗಳೆಲ್ಲ ಇದ್ವು. ಸೊ ಅದನ್ನೆಲ್ಲ ಕಿತ್ತಾಕಿ ಪ್ಲಸ್ ಇದಕ್ಕೆ 6 ಅಡಿ ಮಣ್ಣು ಅನ್ನೋದನ್ನ ಹೈಟ್ ಮಾಡಿ ಓಡಿಸಿರಿ ಬೇರೆ ಕಡೆಯಿಂದ. ಇದು ಹಳೆ ಮಣ್ಣಲ್ಲ, ಇದು ಹೊಸ ಮಣ್ಣು. ಸೊ ಅದರಿಂದನೇ ಕಳೆ ಅನ್ನೋದು ಜಾಸ್ತಿನೇ ಬೆಳೆದಿದೆ. ಆ ಕಳೆನ ಕಿತ್ತಾಕ್ಬೇಕಂತಲೇ ಫಸ್ಟು 5 ನೇಗ್ಲು ಓಡಿಸಿದ್ರಿ. ಈ 5 ನೇಗ್ಲು ಓಡಿಸೋದ್ರಿಂದ ತಿರ್ಗಿ ಇನ್ನೊಂದು ಏನಪ್ಪ ಬೆನಿಫಿಟ್ ಅಂದರೆ, ಸೊ ಬೇಸಿಕಲಿ ಮಳೆ ಬಂದವಾಗ ನೀರು ಅನ್ನೋದು ನಿಲ್ಲುತ್ತೆ. ನೀರು ಅನ್ನೋದು ನಿಂತಾಗ ಏನಾಗುತ್ತೆ ಅಂದರೆ ಭೂಮಿ ಅನ್ನೋದು ತೇವಾಂಶ ಅನ್ನೋದು ಜಾಸ್ತಿ ಇರುತ್ತೆ, ಪ್ಲಸ್ ನೀರು ಅನ್ನೋದು ಜಾಸ್ತಿ ಇಳಿಯುತ್ತೆ. ಮತ್ತು ಇವಾಗ ಏನು ಉದ್ದುದ್ದ ಹೊಡೆದಿರಿ 5 ನೇಗ್ಲು, ಈ ಸರಿ ಎಲ್ಲ ಕಳೆ ಅನ್ನೋದು ಕಿತ್ತಾಕಿ ಪ್ಲಸ್ ನೋಡಿ ಈ ಥರ ದೊಡ್ಡ ದೊಡ್ಡ ಕಲ್ಲುಗಳೆಲ್ಲ ಇದೆ ಈ ಹೊಸ ಮಣ್ಣಲ್ಲಿ. ಈ ಕಲ್ಲೆಲ್ಲ ಎತ್ತಾಕಿ ಆಮೇಲೆ ಅಡ್ಡಡ್ಡ 5 ನೇಗ್ಲು ಹೊಡೆದು ಲಾಸ್ಟಲ್ಲಿ ರೋಟ್ರ್ ಅನ್ನೋದು ಹೊಡೆದ್ಬಿಟ್ಟು ಆಮೇಲೆ ರಾಗಿ ಅನ್ನೋದು ಬಿತ್ತನೆ ಮಾಡ್ತೀರಿ. ಸೊ ಇನ್ನು ರಾಗಿ ಬಿತ್ತನೆ ಮಾಡೋಕ್ಕೆ ಟೋಟಲ್ 20 ದಿವಸ ಅನ್ನೋದು ಟೈಮ್ ಇದೆ. ಸೊ ಆ 20 ದಿವಸದೊಳಗೆ ಇದೆಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಅನ್ನೋದು ಮಾಡಬೇಕು.